ಫ್ರೆಂಡ್ಸ್, ಸೊ ಎಕ್ಸಾಮ್ ಇನ್ಸ್ಟ್ರಕ್ಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಡಾಕ್ಯುಮೆಂಟ್ಸ್ ನೀವು ಒಯ್ಯಬೇಕು ಮತ್ತು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನೋದನ್ನು ಕಂಪ್ಲೀಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಎಕ್ಸಾಮಿನೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ಗೊತ್ತಿಲ್ಲದೆ ಇರೋರಿಗೆ ಜಸ್ಟ್ ನಾನು ಒಂದು ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಎಕ್ಸಾಮಿನೇಷನನ್ನು ನ್ಯಾಷನಲ್ ಲೆವೆಲ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಾವು ಕರಿತೀವಿ. ಸೊ ಇದನ್ನು NTA ಕಂಡಕ್ಟ್ ಮಾಡ್ತಾರೆ. ಸೊ ಇದರಿಂದ ನೀವು IITsಗೆ, NITsಗೆ, IIITsಗೆ ಮತ್ತು GFTIsಗೆ ಅಡ್ಮಿಷನನ್ನು ತೊಗೋಬೋದು. ಸೊ ನೀವು ಈ ಎಕ್ಸಾಮಿನೇಷನ್ ಹಾಲಿಗೆ ರಿಪೋರ್ಟ್ ಮಾಡೋಕ್ಕೆ ಏನೇನು ಫಾಲೋ ಮಾಡಬೇಕು ಅಂದರೆ, ಸೊ ಎಕ್ಸಾಮಿನೇಷನ್ ಸೆಂಟರನ್ನು ನೀವು ಬಹಳ ಬೇಗನೆ ನೀವು ರೀಚ್ ಆಗಬೇಕು. ಸೊ ಅದಕ್ಕೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮ್ಮ ಹಾಲ್ ಟಿಕೆಟ್ ಅಂದರೆ ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೋಡ್ಕೋಬೋದು ಯಾವಾಗ ಗೇಟ್ ಕ್ಲೋಸ್ ಆಗುತ್ತೆ, ಯಾವಾಗ ನೀವು ಎಕ್ಸಾಮ್ ಹಾಲ್ ಒಳಗಡೆ ಇರಬೇಕು, ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಡೀಟೇಲಾಗಿ ಕೊಟ್ಟಿರ್ತಾರೆ. ಮತ್ತು ರಿಪೋರ್ಟಿಂಗ್ ಟೈಮನ್ನು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ. ಮತ್ತು ಮೂರನೇದಾಗಿ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಲ್ಲ ಅವನ್ನೆಲ್ಲವನ್ನು ನೀವು ತೊಗೊಂಡು ಹೋಗಬೇಕು. ಸೊ ಅವು ಏನೇನು ಡಾಕ್ಯುಮೆಂಟ್ಸ್ ಅಂತ ನಾವೊಂದು ಮುಂದಿನ ಇದು ಸ್ಲೈಡಲ್ಲಿ ಹೇಳ್ತೀನಿ. ಮತ್ತು ಇನ್ವಿಜಿಲೇಟರ್ ಏನೇನು ಹೇಳ್ತಾರೆ ಆ ಒಂದು ಇನ್ಸ್ಟ್ರಕ್ಷನ್ಸನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಿ. ಸೊ ನಾನು ಆಗಲೇ ಹೇಳಿದಾಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ, ಫಸ್ಟು ಅಡ್ಮಿಟ್ ಕಾರ್ಡ್ ಇರಬೇಕು. ಸೊ ಅದನ್ನು ನೀವು ಆದಷ್ಟು 2 ಕಾಪೀಸ್ ಅಂದರೆ 2 ಪ್ರಿಂಟೆಡ್ ಕಾಪೀಸ್ನ ಒಯ್ಯಿರಿ. ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸನ್ನ ತೊಗೊಂಡು ಹೋಗಿ. ಸೊ ಆ ಫೋಟೋಗ್ರಾಫ್ಗಳು ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ನೀವೇನು ಅಟ್ಯಾಚ್ ಮಾಡಿದಿರ ಅದೇ ಸೇಮ್ ಇರೋ ಫೋಟೋಗ್ರಾಫ್ಸನ್ನೇ ನೀವು ಒಯ್ಯಬೇಕು. ಮತ್ತು ಒಂದು ವ್ಯಾಲಿಡ್ ID ಪ್ರೂಫ್ಸನ್ನು ಒಯ್ಯಬೇಕು. ಸೊ ವ್ಯಾಲಿಡ್ ID ಪ್ರೂಫ್ಸ್ ಯಾವ್ಯಾವುದು ಅಂತ ನಾನು ಮುಂದಿನ ಸ್ಲೈಡಲ್ಲಿ ಕೂಡ ಅದನ್ನು ಹೇಳಿದ್ದೀನಿ. ಸೊ ಮತ್ತು ನೀವೇನಾದರೂ ವಿಶೇಷ ಚೇತನರಾಗಿದ್ದರೆ ಅಂದರೆ PWD ಪರ್ಸನ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸನ್ನು ಅಥವಾ ಸರ್ಟಿಫಿಕೇಟ್ಸನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ಅಕ್ಸೆಪ್ಟೆಡ್ ID ಪ್ರೂಫ್ಸ್ ಯಾವ್ಯಾವಪ್ಪ ಅಂದರೆ, ನೀವು ಆಧಾರ್ ಕಾರ್ಡ್ ಒಯ್ಬೋದು, ಇಲ್ಲಾಂದರೆ ಪಾನ್ ಕಾರ್ಡ್ ಒಯ್ಬೋದು, ಅಥವಾ ಪಾಸ್ಪೋರ್ಟ್ ಇದ್ದರೆ ನಿಮ್ಮದು ಪಾಸ್ಪೋರ್ಟ್ ಒಯ್ಬೋದು, ವೋಟರ್ ID ಇದ್ದರೆ ವೋಟರ್ ID ಒಯ್ಬೋದು, ಮತ್ತು ಡ್ರೈವಿಂಗ್ ಲೈಸೆನ್ಸ್ನು ಕೂಡ ನೀವು ಇವೆಲ್ಲ ID ಪ್ರೂಫ್ಸನ್ನು ಅವರು ಆಕ್ಸೆಪ್ಟ್ ಮಾಡ್ತಾರೆ. ಮತ್ತು ಎಕ್ಸಾಮ್ ಹಾಲಲ್ಲಿ ಯಾವ್ಯಾವ ಐಟಮ್ಸ್ನ ನಿಮಗೆ ಅಲೋ ಮಾಡ್ತಾರೆ ಅಂದರೆ, ಫಸ್ಟು ಅಡ್ಮಿಟ್ ಕಾರ್ಡನ್ನು ಅಲೋ ಮಾಡ್ತಾರೆ. ಮತ್ತು ನಿಮಗೇನಾದರೂ ಪೆನ್ ಒಯ್ಯಬೇಕು ಅಂದರೆ, ಸೊ ನೀವೇನಾದರೂ ರಫ್ ವರ್ಕ್ ಮಾಡಬೇಕಂದ್ರೆ ಟ್ರಾನ್ಸ್ಪರೆಂಟ್ ಬಾಲ್ ಪೆನ್ನನ್ನು ಒಯ್ಯಬೇಕು. ಮತ್ತು ವಾಟರ್ ಬಾಟಲ್ನೂ ಕೂಡ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನೇ ತೊಗೊಂಡು ಹೋಗಬೇಕು. ಮತ್ತು ಫೋಟೋಗ್ರಾಫ್ಸ್ ನಾನು ಆಗಲೇ ಹೇಳಿದಾಗೆ 2 ಫೋಟೋಗ್ರಾಫನ್ನು ತೊಗೊಂಡೋಗಿ. ಮತ್ತು ನೀವು PWD ಪರ್ಸನ್ ಆಗಿದ್ದರೆ ಅದಕ್ಕೆ ರಿಲೇಟೆಡ್ ಇರೋ ಸರ್ಟಿಫಿಕೇಟ್ಸು ಅಥವಾ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ಏನೇನ ಒಯ್ಯಬಾರ್ದು ಅಂದರೆ, ಎಕ್ಸಾಮಿನೇಷನ್ ಸೆಂಟ್ರಿಗೆ ನೀವೇನು ತೊಗೊಂಡು ಹೋಗಬಾರ್ದು ಅಂದರೆ, ಮೊದಲನೇದಾಗಿ ಮೊಬೈಲ್ ಫೋನನ್ನು ತೊಗೊಂಡು ಹೋಗಲೇಬಾರ್ದು, ಅಥವಾ ಎನಿ ಎಲೆಕ್ಟ್ರಾನಿಕ್ ಐಟಮ್ಸ್ ಅವು ಏನೇ ಇದ್ದರೂ ಅವನ್ನ ನಾವು ತೊಗೊಂಡು ಹೋಗಬಾರ್ದು. ಮತ್ತು ಸ್ಮಾರ್ಟ್ ವಾಚ್ ಒಯ್ಯಬಾರ್ದು, ಕ್ಯಾಲ್ಕುಲೇಟರ್ಸ್ ಒಯ್ಯಬಾರ್ದು, ಮತ್ತು ನೋಟ್ಸ್ ಅಥವಾ ಪೇಪರ್ಸ್ ಆಗಲಿ ರಫ್ ವರ್ಕೆ ಅದನ್ನು ಕೂಡ ನೀವು ತೊಗೊಂಡು ಹೋಗಬಾರ್ದು. ಯಾಕಂದರೆ ಈ ಒಂದು ಎಕ್ಸಾಮಿನೇಷನ್ನು ಕಂಪ್ಲೀಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ ನಿಮಗೆ ರಫ್ ಶೀಟ್ಸನ್ನು ಅವರೇ ಕೊಡ್ತಾರೆ. ಮತ್ತು ಬ್ಯಾಗ್ಸು, ವಾಲೆಟ್ಸು ಅವನು ಕೂಡ ನೀವು ತೊಗೊಂಡು ಹೋಗಬಾರ್ದು. ಮತ್ತು ಏನು ಮಾಡಬೇಕು ನೀವು ಅಂದರೆ, ಮೊದಲನೇದಾಗಿ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಮತ್ತು ಸೀಟಿಂಗ್ ಅರೇಂಜ್ಮೆಂಟನ್ನು ಯಾವ ರೀತಿ ಮಾಡಿದ್ದಾರೆ ಅದನ್ನು ನೀಟಾಗಿ ಫಾಲೋ ಮಾಡಿ. ಮತ್ತು ಸೈಲೆನ್ಸ್ ಮೇಂಟೈನ್ ಮಾಡಿ. ಕರೆಕ್ಟಾಗಿ ನಿಮ್ಮ ಸಮಯವನ್ನು ನೀವು ಮ್ಯಾನೇಜ್ ಮಾಡಿ. ಮತ್ತು ಮೇನ್ ಇಂಪಾರ್ಟೆಂಟಾಗಿ ನೀವು ಭಾಳ ಶಾಂತ ರೀತಿಯಿಂದ, ಭಾಳ ಏಕಾಗ್ರತೆಯಿಂದ ಇದ್ದರೆ ಮಾತ್ರ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ಬೋದು. ಸೊ ಅದಕ್ಕೆ ಸ್ಟೇ ಕಾಮ್ ಆ್ಯಂಡ್ ಫೋಕಸ್ಡ್. ಮತ್ತು ಏನು ಮಾಡಬಾರ್ದು ಅಂದರೆ, ಈಗೇನು ನಾನು ಹೇಳಿದೆ ಬ್ಯಾನ್ ಆಗಿರೋ ಐಟಮ್ಸು, ಎಲೆಕ್ಟ್ರಾನಿಕ್ ಗೂಡ್ಸು ಅವನ್ನೇನು ಒಯ್ಯಬಾರ್ದು. ಮತ್ತು ಹುಚ್ಚು ಥರ ಸೊ ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಹೋಗಿ ಸುಮ್ಮನೆ ಜೋರಾಗಿ ಮಾತಾಡೋದು, ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮತ್ತು ನಂದು ಎಕ್ಸಾಮ್ ಬೇಗ ಮುಗೀತು ನಾನು ಹೋಗ್ಬಿಡ್ತೀನಿ ಅಂತ ಬೇಗನೆ ಎಕ್ಸಾಮ್ ಹಾಲ್ನಿಂದ ಹೋಗೋಕ್ಕೆ ಹೋಗಬಾರ್ದು. ಮತ್ತು ಇದರಿಂದ ನೀವು ಬೇರೆ ಸ್ಟೂಡೆಂಟ್ಸಿಗೆ ಡಿಸ್ಟರ್ಬ್ ಕೂಡ ಮಾಡಬಾರ್ದು. ಸೊ ನಿಮಗೆ ಟಿಪ್ಸ್ ಏನಪ್ಪ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆಂದರೆ, ಮೊದಲನೇದಾಗಿ ತುಂಬ ಚೆನ್ನಾಗಿ ನಿದ್ರೆ ಮಾಡಿ. ಎಕ್ಸಾಮ್ ನಾಳೆ ಇದೆ ಅಂದರೆ ಅದರ ಹಿಂದಿನ ದಿನ ಚೆನ್ನಾಗಿ ನಿದ್ದೆ ಮಾಡಿ. ಮತ್ತು ಲೈಟಾಗಿರೋ ಫುಡ್ಡನ್ನು ಊಟ ಮಾಡಿ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ. ಮತ್ತು ಎಕ್ಸಾಮ್ ಸೆಂಟ್ರನ್ನು ಆನ್ ಟೈಮ್ಗೆ ರೀಚ್ ಆಗಿ. ಮತ್ತು ಮೊದಲನೇದಾಗಿ ನಿಮ್ಮ ಮೇಲೆ ನೀವು ತುಂಬ ನಂಬಿಕೆಯನ್ನು ಇಟ್ಕೊಳ್ಳಿ. ಸೊ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಏನಪ್ಪ ಅಂದರೆ, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಆ್ಯಂಡ್ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಎಫರ್ಟನ್ನು ಹಾಕಿ. ಸೊ ಡೆಫಿನೆಟ್ಲಿ ಸಕ್ಸಸ್ಸು ನಿಮಗೆ ಆಗೇ ಆಗುತ್ತೆ.
ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಅಪಿಯರಿಂಗ್ ಫಾರ್ JEE 2026. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಕಂಪ್ಲೀಟ್ ಅಡ್ಮಿಟ್ ಕಾರ್ಡ್ ರಿಲೇಟೆಡ್ ಒಂದು ವಿಡಿಯೋನ ಇದೇ ಒಂದು ಚಾನಲಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ಹೋಗಿ ನೀವು ನೋಡ್ಕೋಬೋದು. ಥ್ಯಾಂಕ್ ಯು.